ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ಪ್ರಪಂಚದ ಒಟ್ಟು 7 ಅದ್ಭುತಗಳ ಬಗ್ಗೆ ಸಂಪೂರ್ಣ ಮಾಹಿತಿಯೊಂದಿಗೆ ತಿಳಿಯೋಣ. ಬನ್ನಿ ಪ್ರಾರಂಭಿಸೋಣ. ಮೊದಲನೆಯದಾಗಿ, ಚಿಚೆನ್ ಇಟ್ಜಾ ಮೆಕ್ಸಿಕೋದಲ್ಲಿರುವ ಅತ್ಯಂತ ಪುರಾತನವಾದ ಮಾಯನ್ ದೇವಸ್ಥಾನವಾಗಿದ್ದು, ಇದು ಕ್ರಿಸ್ತಶಕ 600ರಲ್ಲಿ ನಿರ್ಮಿಸಲಾಯಿತು. ಚಿಚೆನ್ ಇಟ್ಜಾವು ಮಾಯನ್ನ ಅತಿ ದೊಡ್ಡ ನಗರವಾಗಿದೆ. ಅಲ್ಲಿಯ ಜನಸಂಖ್ಯೆಯೂ ಕೂಡ ಅಧಿಕವಾಗಿದೆ. ಇದು ಅತ್ಯಂತ ಪುರಾತತ್ವ ಸ್ಥಳಗಳಲ್ಲಿ ಒಂದಾಗಿದ್ದು, ಪ್ರತಿ ವರ್ಷ 1.4 ಮಿಲಿಯನ್ ಪ್ರವಾಸಿಗರು ಭೇಟಿ ನೀಡುತ್ತಾರೆ. ಚಿಚೆನ್ ಇಟ್ಜಾ ಯುಕ್ಯಾಟನ್ ರಾಜ್ಯದ ಮೆಕ್ಸಿಕೋದಲ್ಲಿದೆ. ಚಿಚೆನ್ ಇಟ್ಜಾದ ಮಾಯಾನ್ ದೇವಾಲಯವು 5 ಕಿಲೋಮೀಟರ್ ವಿಸ್ತಾರವಾಗಿದ್ದು ಮತ್ತು 79 ಅಡಿ ಎತ್ತರವಿದೆ. ಇದು ಪಿರಮಿಡ್ ಆಕಾರದಲ್ಲಿ ಕಲ್ಲುಗಳಿಂದ ಮಾಡಲ್ಪಟ್ಟಿದೆ. ಈ ದೇವಸ್ಥಾನಕ್ಕೆ ಹತ್ತಿಕೊಂಡು ಹೋಗಲು 4 ದಿಕ್ಕುಗಳಿಂದಲೂ ಮೆಟ್ಟಿಲುಗಳನ್ನು ಮಾಡಲಾಗಿದೆ. ಇದರಲ್ಲಿ ಒಟ್ಟು 365 ಮೆಟ್ಟಿಲುಗಳಿವೆ. ಪ್ರತಿ 4 ದಿಕ್ಕಿನಿಂದ 91 ಹಂತಗಳಿದ್ದು, ಪ್ರತಿ ಹೆಜ್ಜೆಯು 1 ದಿನದ ಸಂಕೇತ ಎಂದು ಹೇಳಲಾಗುತ್ತದೆ. ಇವುಗಳಷ್ಟೇ ಅಲ್ಲದೆ ಕುಕಲ್ಕನ್ನಲ್ಲಿರುವ ಪಿರಮಿಡ್, ಚಕ್ಮಾಲ್ ದೇವಸ್ಥಾನ, 1000 ಕಂಬಗಳ ಹಾಲ್ ಮತ್ತು ಈ ಸ್ಥಳಗಳಲ್ಲಿ ಕೈದಿಗಳ ಆಟದ ಮೈದಾನವಿದೆ. ಒಟ್ಟಿನಲ್ಲಿ ಈ ದೇವಾಲಯವು ಅತ್ಯಂತ ಪ್ರಾಚೀನ ಪ್ರಸಿದ್ಧ ಮಾಯನ್ ದೇವಾಲಯ ಎನಿಸಿಕೊಂಡಿದೆ. ಈ ಮಾಯನ್ ದೇವಾಲಯದ ಪ್ರತಿಮೆಗಳು ಹೇಗಿವೆ ಎಂದು ನೀವೇ ನೋಡಿ. ಎರಡನೆಯದಾಗಿ, ಕ್ರೈಸ್ಟ್ ದಿ ರೆಮಿಡರ್. ಇದು ಬ್ರೆಜಿಲ್ನ ರಿಯೋ ಡಿ ಜನೈರೋದಲ್ಲಿದೆ. ಇದು ಸುಮಾರು 130 ಅಡಿ ಎತ್ತರ ಮತ್ತು 28 ಮೀಟರ್ ಅಗಲವಿರುವ ವಿಶ್ವದ ಏಕೈಕ ಜೀವಂತ ಪ್ರತಿಮೆಯ ದೇವರಾದ ಜೀಸಸ್ ಕ್ರಿಸ್ತ ಪ್ರತಿಮೆಯ ವಿಶ್ವದ ಅದ್ಭುತಗಳಲ್ಲಿ ಒಂದಾಗಿದೆ. ಇದಕ್ಕಿಂತ ಎತ್ತರವಾದ ಪ್ರತಿಮೆಯನ್ನು ಇಲ್ಲಿಯವರೆಗೂ ಸಹ ಯಾರೂ ಮಾಡಿಲ್ಲ ಎಂದು ಸಂಗ್ರಹದಲ್ಲಿ ತಿಳಿಸಲಾಗಿದೆ. ಪ್ರಪಂಚದ ರಕ್ಷಕ ಎಂದು ಪರಿಗಣಿಸಲ್ಪಟ್ಟಿರುವ ಈ ಜೀಸಸ್ ಕ್ರಿಸ್ತನ ಪ್ರತಿಮೆಯ ನಿರ್ಮಾಣವು 1922ರಲ್ಲಿ ಆರಂಭವಾಯಿತು. ಇದನ್ನು ಈ ಸ್ಥಳದಲ್ಲಿ 12 ಅಕ್ಟೋಬರ್ 1931ರಂದು ಸ್ಥಾಪಿಸಲಾಯಿತು. ಈ ಪ್ರತಿಮೆಯನ್ನು ಕಾಂಕ್ರೀಟ್ ಮತ್ತು ಕಲ್ಲಿನಿಂದ ಮಾಡಲಾಗಿದೆ. ಈ ಅದ್ಭುತವಾದ ಪ್ರತಿಮೆಯನ್ನು ಬ್ರೆಜಿಲ್ನ ಸಿಲ್ವಾ ಕೋಸ್ಟರ್ ಅವರು ವಿನ್ಯಾಸಗೊಳಿಸಿದ್ದಾರೆ ಮತ್ತು ಇದನ್ನು ಶ್ರೇಷ್ಠ ಫ್ರೆಂಚ್ ಶಿಲ್ಪಿ ಲ್ಯಾಂಡೌಸ್ಕಿ ಅವರು ಸಿದ್ಧಪಡಿಸಿದ್ದಾರೆ. ಇದರ ತೂಕ ಸುಮಾರು 635 ಟನ್ ಆಗಿದ್ದು, ಇದು ರಿಯೋ ನಗರದಲ್ಲಿ 700 ಮೀಟರ್ ಎತ್ತರದ ಕೋರ್ಕೋವಾಡೋ ಬೆಟ್ಟದ ಮೇಲೆ ಇದೆ. ಇದು ಪ್ರಪಂಚದಾದ್ಯಂತ ಕ್ರಿಶ್ಚಿಯನ್ ಧರ್ಮದ ದೊಡ್ಡ ಸಂಕೇತವಾಗಿದೆ. ಮೂರನೆಯದಾಗಿ, ದಿ ಗ್ರೇಟ್ ವಾಲ್ ಆಫ್ ಚೈನಾ. ಚೀನಾದ ಈ ಮಹಾಗೋಡೆಯನ್ನು ಜಗತ್ತಿನ ಪ್ರತಿಯೊಬ್ಬರಿಗೂ ಸಹ ತಿಳಿದಿದೆ. ಐತಿಹಾಸಿಕ ಚೀನಿ ಉತ್ತರ ರಾಜ್ಯಗಳು ಮತ್ತು ಗಡಿಗಳಲ್ಲಿ ನಿರ್ಮಿಸಲಾದ ಕೋಟೆಗಳ ಸರಣಿಯಾಗಿದೆ. ಯುರೇಷಿಯನ್ ಸ್ಟೆಪ್ಪೆಯಿಂದ ವಿವಿಧ ಅಲೆಮಾರಿಗಳ ಗುಂಪುಗಳ ವಿರುದ್ಧ ರಕ್ಷಣೆಗಾಗಿ ಸಾಮ್ರಾಜ್ಯಶಾಹಿ ಚೀನಾ ಕ್ರಿಸ್ತಪೂರ್ವ 7ನೇ ಶತಮಾನಗಳ ಹಿಂದೆಯೇ ಹಲವಾರು ಗೋಡೆಗಳನ್ನು ನಿರ್ಮಿಸಲಾಯಿತು. ಆಯ್ದ ಗೋಡೆಗಳ ವಿಸ್ತರಣೆಗಳೊಂದಿಗೆ ನಂತರದ ಚೀನಾದ ಮೊದಲ ಚಕ್ರವರ್ತಿ ಕಿಂಗ್ ಶಿ ಹುಯಾಂಗ್ ರವರು ಸೇರಿಕೊಂಡರು. ಇವರ ಕಾಲವು 220ರಿಂದ 206 BC ಆಗಿದೆ. ನಂತರದಲ್ಲಿ ಅನೇಕ ಸತತ ರಾಜವಂಶಗಳು ಗಡಿಗೋಡೆಗಳ ಬಹು ವಿಸ್ತಾರವನ್ನು ನಿರ್ವಹಿಸಿದವು. ಗೋಡೆಯ ಅತ್ಯಂತ ಪ್ರಸಿದ್ಧವಾದ ವಿಭಾಗಗಳನ್ನು ಮಿಂಗ್ ರಾಜವಂಶವು ನಿರ್ಮಿಸಿತು. ಇವರ ಕಾಲವು 1368ರಿಂದ 1644 ಆಗಿರುತ್ತದೆ. ಈ ಗೋಡೆ ಅಲ್ಲಿನ ಆಡಳಿತಗಾರರು ತಮ್ಮ ರಾಜ್ಯವನ್ನು ರಕ್ಷಿಸಲು ಹಲವಾರು ಭಾಗಗಳಲ್ಲಿ ನಿರ್ಮಿಸಿದರು. ಈ ರೀತಿ ನಿರ್ಮಿಸಿದ ಗೋಡೆಯು ಕ್ರಮೇಣವಾಗಿ ಸೇರಲ್ಪಟ್ಟಿತು. ಈ ರೀತಿಯಾಗಿ 7ನೇ ಶತಮಾನದಿಂದ 16ನೇ ಶತಮಾನದವರೆಗೆ ಈ ಗೋಡೆಯು ನಿರ್ಮಿಸಲಾಗಿದೆ. ಅದು ಈಗ ಕೋಟೆಯ ಆಕಾರವಾಗಿ ಮಾರ್ಪಟ್ಟಿದೆ. ಈ ಮಹಾನ್ ಕಲಾಕೃತಿಯು ತುಂಬಾ ಪ್ರಬಲವಾಗಿದೆ ಮತ್ತು ದೊಡ್ಡದಾಗಿದೆ. ವಿಜ್ಞಾನಿಗಳು ಚೀನಾದ ಈ ಗೋಡೆಯ ವಿಶಾಲತೆಯನ್ನು ಬಾಹ್ಯಾಕಾಶದಿಂದ ನೋಡಿದರೆ ಈ ಮಾನವ ನಿರ್ಮಿತ ಕಲಾಕೃತಿಯು ಅಲ್ಲಿಂದಲೂ ಸಹ ಗೋಚರಿಸುತ್ತದೆ. ಅಂದಹಾಗೆ ಈ ಗೋಡೆಗೆ ಮರಳು ಮತ್ತು ಸಿಮೆಂಟ್ಗಳನ್ನು ಬಳಸದೆ ಮಣ್ಣು, ಕಲ್ಲು, ಇಟ್ಟಿಗೆ, ಮರ ಮತ್ತು ಇತರೆ ವಸ್ತುಗಳನ್ನು ಬೆರೆಸಿ ಇದನ್ನು ನಿರ್ಮಿಸಲಾಗಿದೆ. ಈ ಬೃಹತ್ ಗೋಡೆಯ ಪೂರ್ವದಲ್ಲಿ ದಾಂಡೋಂಗ್ನಿಂದ ಪ್ರಾರಂಭವಾಗಿ ಮತ್ತು ಪಶ್ಚಿಮದಲ್ಲಿ ಲೋಪ್ ಸರೋವರದವರೆಗೆ ವಿಸ್ತರಿಸುತ್ತದೆ. ವಾಲ್ ಆಫ್ ಚೀನಾ ಸುಮಾರು 6400 ಕಿಲೋಮೀಟರ್ ವಿಸ್ತರಿಸಿದೆ. ಇದು 35 ಅಡಿ ಎತ್ತರದಲ್ಲಿದೆ. ಈ ಗೋಡೆಯನ್ನು ಕೋಟೆಯಂತೆ ಮಾಡಲಾಗಿದೆ. ಒಟ್ಟಿನಲ್ಲಿ ಚೀನಾದ ಈ ಮಹಾಗೋಡೆಯು ಪ್ರಪಂಚದ 7 ಅದ್ಭುತಗಳಲ್ಲಿ ಒಂದೆನಿಸಿಕೊಂಡಿದೆ. ನಾಲ್ಕನೆಯದಾಗಿ, ದಕ್ಷಿಣ ಜೋರ್ಡಾನ್ನಲ್ಲಿ ನೆಲೆಸಿರುವ ಪೆಟ್ರಾ ನಗರದ ಕಲಾಕೃತಿಯನ್ನು 7 ಅದ್ಭುತಗಳಲ್ಲಿ ಒಂದಾಗಿ ಸೇರಿಸಲಾಗಿದೆ.
ಇದು ಐತಿಹಾಸಿಕ ಮತ್ತು ಪುರಾತತ್ವ ಶಾಸ್ತ್ರದ ನಗರವಾಗಿದೆ. ಈ ನಗರದಲ್ಲಿ ರಾಕ್ ಕಟ್ ವಾಸ್ತುಶಿಲ್ಪವನ್ನು ನಿರ್ಮಿಸಲಾಗಿದೆ. ಜೊತೆಗೆ ನೀರಿನ ಒಳಚರಂಡಿಯ ವ್ಯವಸ್ಥೆಯೂ ಇದೆ. ಅದಕ್ಕಾಗಿಯೇ ಈ ನಗರವು ಬಹಳ ಪ್ರಸಿದ್ಧವಾಗಿದೆ. ಈ ನಗರವನ್ನು ರೋಸ್ ಸಿಟಿ ಎಂದು ಸಹ ಕರೆಯುತ್ತಾರೆ, ಏಕೆಂದರೆ ಕಲಾಕೃತಿಯನ್ನು ಇಲ್ಲಿ ಕಲ್ಲು ಕತ್ತರಿಸುವ ಮೂಲಕ ಮಾಡಲಾಗಿದೆ. ಇದು ದೊಡ್ಡ ದೊಡ್ಡ ಬಂಡೆಗಳ ಪರ್ವತದಲ್ಲಿ ಮಾಡಲಾದ ಈ ಕೆತ್ತನೆಯು ಎಲ್ಲ ಕೆಂಪು ಬಣ್ಣದ್ದಾಗಿರುತ್ತದೆ. ಇದನ್ನು ಕ್ರಿಸ್ತಪೂರ್ವ 312ರಲ್ಲಿ ನಿರ್ಮಿಸಲಾಯಿತು. ಇದು ಜೋರ್ಡಾನ್ನ ಪ್ರಮುಖ ಆಕರ್ಷಣೆಯ ಕೇಂದ್ರವಾಗಿರುವುದು ಅಷ್ಟೇ ಅಲ್ಲದೆ ಇಲ್ಲಿ ಕೊಳಗಳು, ಕಾಲುವೆಗಳು ಸಹ ಇವೆ. ಇವುಗಳನ್ನು ಬಹಳ ವ್ಯವಸ್ಥಿತವಾಗಿ ಮಾಡಲಾಗಿವೆ. ಇದನ್ನು ನೋಡಲು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರುತ್ತಾರೆ. ಇಲ್ಲಿ ಕುದುರೆ ಸವಾರಿ ಮತ್ತು ಒಂಟೆ ಸವಾರಿ ಮಾಡುವುದು ಸಹ ಆಕರ್ಷಣೀಯವಾಗಿದೆ. ಇಲ್ಲಿ ರಾತ್ರಿಯ ವೇಳೆ ದೀಪಗಳ ಬೆಳಕಿನಲ್ಲಿ ಕಾಣುವ ಪೆಟ್ರದ ಸುಂದರವಾದ ನೋಟ ಅದ್ಭುತವಾಗಿರುತ್ತದೆ. ಇಲ್ಲಿ ಕಾಣುವಂತಹ ಕೆಲವು ಸುಂದರವಾದ ನೋಟಗಳು ನೀವು ಸಹ ನೋಡಿ. ಐದನೆಯದಾಗಿ, ನಮ್ಮ ಹೆಮ್ಮೆಯ ದೇಶವಾದ ಭಾರತದಲ್ಲಿ ಇರುವ ತಾಜ್ ಮಹಲ್ ಕೂಡ ವಿಶ್ವದ 7 ಅದ್ಭುತಗಳಲ್ಲಿ ಒಂದಾಗಿದೆ. ಇದರ ಸುಂದರವಾದ ಕಲಾಕೃತಿ ಮತ್ತು ಆಕಾರದಿಂದಾಗಿ ಇದು ವಿಶ್ವ ಪ್ರಸಿದ್ಧಿಯಾಗಿದೆ. ಇದನ್ನು 1632ರಲ್ಲಿ ನಿರ್ಮಿಸಿದರು. ಇದು ಪ್ರೀತಿಯ ಸಂಕೇತವಾಗಿದ್ದು ಇದನ್ನು ಶಹಜಹಾನ್ ಅವರು ತಮ್ಮ ಪತ್ನಿಯ ಮುಮ್ತಾಜ್ ನೆನಪಿಗಾಗಿ ನಿರ್ಮಿಸಿದ್ದಾರೆ. ಬಿಳಿ ಅಮೃತ ಶಿಲೆಯಿಂದ ಮಾಡಿದ ಈ ಸಮಾಧಿಯು ಸಂಪೂರ್ಣವಾಗಿ ಬಿಳಿಯ ಬಣ್ಣ ಅಥವಾ ಶ್ವೇತವರ್ಣವಾಗಿರುತ್ತದೆ. ಅದರ ಸುತ್ತಲೂ ಉದ್ಯಾನವನವಿದ್ದು ತಾಜ್ ಮಹಲ್ನ ಮುಂದುಗಡೆ ಚಿಮ್ಮುವ ನೀರಿನ ಕಾರಂಜಿಗಳಿವೆ. ತಾಜ್ ಮಹಲ್ ಭಾರತದ ಆಗ್ರಾ ನಗರದಲ್ಲಿದ್ದು ವಿಶ್ವದ ಅತಿ ಸುಂದರ ಕಲಾಕೃತಿಗಳಲ್ಲಿ ಒಂದಾಗಿದೆ. ಇದು ಮೊಘಲ್ ದೊರೆ ಶಹಜಹಾನ್ ರವರು ನಿರ್ಮಿಸಿದಾಗ ಇದು 15 ವರ್ಷಗಳು ತೆಗೆದುಕೊಂಡಿತು ಮತ್ತು ಈ ಸುಂದರವಾದ ತಾಜ್ ಮಹಲ್ನ ನಿರ್ಮಾಣದ ನಂತರ ಇದರಲ್ಲಿ ತೊಡಗಿದ್ದ ಎಲ್ಲ ಕಾರ್ಮಿಕರ ಕೈಗಳನ್ನು ಕತ್ತರಿಸಿದನು ಎಂದು ಹೇಳಲಾಗಿದೆ. ಮೊಘಲರು ಭಾರತದಲ್ಲಿ ದೀರ್ಘಕಾಲ ಆಳಿದರು. ಆ ಸಮಯದಲ್ಲಿ ಅವರು ಅನೇಕ ಕರಕುಶಲತೆ ಕಲಾಕೃತಿಗಳನ್ನು ಮಾಡಿದರು. ಇದು ಈಗಲೂ ಸಹ ಭಾರತದಲ್ಲಿ ಕಾಣಬಹುದಾಗಿದೆ. ಈ ತಾಜ್ ಮಹಲ್ನ ಒಳಭಾಗದಲ್ಲಿ ಮುಮ್ತಾಜ್ ಮತ್ತು ಶಹಜಹಾನ್ ಶಾ ರವರ ಸಮಾಧಿಗಳನ್ನು ಕಾಣಬಹುದಾಗಿದೆ. ಇವುಗಳನ್ನು ನೋಡಲು ಪ್ರಪಂಚದಾದ್ಯಂತ ಪ್ರವಾಸಿಗರು ಇದರ ವೀಕ್ಷಣೆಗೆಂದೇ ಬರುತ್ತಾರೆ. ಒಟ್ಟಿನಲ್ಲಿ ಇದರ ಗತಿಸಿದ ಇತಿಹಾಸ ಮತ್ತು ಅದ್ಭುತವಾದ ಕಲಾಕೃತಿಗಳಿಂದಾಗಿ ಪ್ರಪಂಚದ 7 ಅದ್ಭುತಗಳಲ್ಲಿ ಒಂದಾಗಿ ಸೇರಿಕೊಂಡಿದೆ. ಆರನೆಯದಾಗಿ, ಕೊಲೋಸಿಯಂ ಇಟಲಿಯ ರೋಮ್ ನಗರದ ಮಧ್ಯಭಾಗದಲ್ಲಿರುವ ದೀರ್ಘವೃತ್ತಾಕಾರದ ಆಂಫಿ ಥಿಯೇಟರ್ ಆಗಿದೆ. ಕೊಲೋಸಿಯಂ ಇದುವರೆಗೆ ನಿರ್ಮಿಸಲಾದ ಅತಿ ದೊಡ್ಡ ಪುರಾತನ ಕ್ರೀಡಾಂಗಣವಾಗಿದೆ. ಇದು ವಿಶ್ವದಲ್ಲಿಯೇ ಅತಿ ದೊಡ್ಡ ಕ್ರೀಡಾಂಗಣವಾಗಿದ್ದು ಕ್ರಿಸ್ತಶಕ 72ನೇ ಶತಮಾನದಲ್ಲಿ ಪ್ರಾರಂಭವಾಗಿ ಕ್ರಿಸ್ತಶಕ 80ರಲ್ಲಿ ಪೂರ್ಣಗೊಂಡಿತು. ಅಂಡಾಕಾರದ ಈ ಬೃಹತ್ ಕ್ರೀಡಾಂಗಣವನ್ನು ಸುಣ್ಣದ ಕಲ್ಲು, ಜ್ವಾಲಾಮುಖಿಯ ಬಂಡೆಗಳು, ಕಾಂಕ್ರೀಟ್ ಮತ್ತು ಇಟ್ಟಿಗೆಗಳನ್ನು ಬಳಸಿ ಮಾಡಲಾಗಿದೆ. ಇದರಲ್ಲಿ 50,000ದಿಂದ 80,000 ಜನರು ಕುಳಿತುಕೊಳ್ಳಬಹುದಾಗಿದೆ. ಈ ಕ್ರೀಡಾಂಗಣದಲ್ಲಿ ಪ್ರಾಣಿಗಳ ಕಾಳಗ, ಮರಣದಂಡನೆಗಳು, ಸ್ಪರ್ಧೆಗಳು, ಪ್ರಸಿದ್ಧ ಯುದ್ಧದ ಮರುನಿರ್ಮಾಣಗಳು ಮತ್ತು ರೋಮನ್ ಪುರಾಣಗಳನ್ನು ಆಧರಿಸಿದ ನಾಟಕಗಳು ಸೇರಿದಂತೆ ಸಾರ್ವಜನಿಕ ಪ್ರದರ್ಶನಗಳಿಗೆ ಈ ಕಟ್ಟಡವನ್ನು ಮನರಂಜನೆಗಾಗಿ ಬಳಸುತ್ತಿದ್ದರು. ನಂತರದಲ್ಲಿ ಈ ಕ್ರೀಡಾಂಗಣವು ಭೂಕಂಪಗಳು ಮತ್ತು ಕಲ್ಲು ದರೋಡೆಕೋರರಿಂದಾಗಿ ಗಣನೀಯವಾಗಿ ನಾಶವಾಗಿದ್ದರೂ ಸಹ ಅದರ ವಿಸ್ತಾರವು ಹಾಗೆಯೇ ಉಳಿದುಕೊಂಡಿದೆ. ಇದು ರೋಮ್ನ ಅತ್ಯಂತ ಜನಪ್ರಿಯ ಪ್ರವಾಸಿ ಆಕರ್ಷಣೆಯ ಮುಖ್ಯ ಕೇಂದ್ರವಾಗಿದೆ. ಈ ಕೊಲೋಸಿಯಂ ಕ್ರೀಡಾಂಗಣವನ್ನು ಸಹ ವಿಶ್ವದ 7 ಅದ್ಭುತಗಳಲ್ಲಿ ಒಂದಾಗಿ ಪಟ್ಟಿ ಮಾಡಲಾಗಿದೆ. ಏಳನೆಯದಾಗಿ, ಮಚ್ಚು ಪಿಚ್ಚು ದಕ್ಷಿಣ ಪೆರುವಿನ ಪೂರ್ವ ಕಾರ್ಡಿಲ್ಲೇರಾದಲ್ಲಿ ಪರ್ವತದ ಮೇಲೆ ನೆಲೆಗೊಂಡಿರುವ 15ನೇ ಶತಮಾನದ ಇಂಕಾ ನಾಗರಿಕತೆಯಾಗಿದೆ. ಇವರಿಗೆ ಲಾಸ್ಟ್ ಸಿಟಿ ಆಫ್ ದಿ ಇಂಕಾಸ್ ಎಂದು ಕರೆಯಲಾಗುತ್ತಿತ್ತು. ಇವರು ನೆಲೆಗೊಂಡಿರುವ ಪರ್ವತವು 2430 ಮೀಟರ್ ಎತ್ತರದಲ್ಲಿತ್ತು. ಇಂಕಾ ನಾಗರಿಕತೆಗೆ ಯಾವುದೇ ಲಿಖಿತ ಭಾಷೆ ಇರಲಿಲ್ಲ. ಪುರಾತತ್ವದ ಶಾಸ್ತ್ರಜ್ಞರು ಮಚ್ಚು ಪಿಚ್ಚುವನ್ನು 1400ರ ಸುಮಾರಿನಲ್ಲಿ ರಾಜ ಪಚಕುಟ್ಟಿರವರು ನಿರ್ಮಿಸಿದರು ಎಂದು ನಂಬುತ್ತಾರೆ. ಅವರ ಆಡಳಿತಗಾರರು ಮತ್ತು ಸೈನಿಕರು ಆ ಸಮಯದಲ್ಲಿ ಇಂಕಾದಲ್ಲಿ ವಾಸಿಸುತ್ತಿದ್ದರು. 100 ವರ್ಷಗಳ ನಂತರದಲ್ಲಿ ಅದನ್ನು ಸ್ಪೇನ್ ದೇಶವು ವಶಪಡಿಸಿಕೊಂಡಿತು. ನಂತರದಲ್ಲಿ ಮಚ್ಚು ಪಿಚ್ಚು ಮತ್ತು ಇಂಕಾ ನಾಗರಿಕತೆಯನ್ನು ಯಾರೂ ಜವಾಬ್ದಾರಿಯನ್ನು ವಹಿಸದೆ ಇದ್ದ ಕಾರಣದಿಂದಾಗಿ ಇಲ್ಲಿ ವಾಸಿಸುವ ನಾಗರಿಕತೆಯು ನಾಶವಾಯಿತು.
ನಂತರದಲ್ಲಿ 1911ರಲ್ಲಿ ಅಮೆರಿಕನ್ ಇತಿಹಾಸಕಾರರಾದ ಹಿರಾಮ್ ಬಿಂಗ್ಹ್ಯಾಮ್ ರವರು ನಶಿಸಿದ ಮಚುಪಿಚುವನ್ನು ಕಂಡುಹಿಡಿದರು ಮತ್ತು ಅದನ್ನು ಜಗತ್ತಿಗೆ ತಂದನು. 1983ರಲ್ಲಿ ಯುನೆಸ್ಕೋ ಇದನ್ನು ವಿಶ್ವ ಪರಂಪರೆಯ ತಾಣವೆಂದು ಘೋಷಿಸಿತು. ಇಲ್ಲಿಯ ಇಂಕಾ ನಾಗರಿಕತೆಯ ಕಲಾಕೃತಿಯನ್ನು ಈಗಲೂ ನೋಡಬಹುದು. ಇಂತಹ ಅನೇಕ ವಿಷಯಗಳು ಇನ್ನೂ ಅಸ್ತಿತ್ವದಲ್ಲಿವೆ. ಇವೆಲ್ಲವುಗಳಿಂದ ಈ ಮಚುಪಿಚ್ಚು ಪ್ರವಾಸಿಗರ ಗಮನ ಸೆಳೆಯುತ್ತದೆ. ವಿಶ್ವದ 7 ಅದ್ಭುತಗಳಲ್ಲಿ ಮಚುಪಿಚ್ಚು ಸಹ ಒಂದಾಗಿದೆ. ವೀಕ್ಷಕರೇ, ನಿಮಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸಲಿಕ್ಕೆ ಇಷ್ಟಪಡುತ್ತೇನೆ. ಏಕೆಂದರೆ ನನ್ನ ನೈಜತೆಯ ಚಾನೆಲ್ನ ನಿಮಗಿದು ಗೊತ್ತೇ ಕಾರ್ಯಕ್ರಮದ ಸಬ್ಸ್ಕ್ರೈಬರ್ಸ್ಗಳ ಸಂಖ್ಯೆ ಶತಕದ ಗಡಿ ದಾಟಿದೆ. ನಿಮ್ಮ ಪ್ರೀತಿ ಪ್ರೋತ್ಸಾಹದಿಂದ ಶತಕದ ಮುಂದೆ ಶೂನ್ಯಗಳು ಹೆಚ್ಚಾಗುತ್ತಾ ಹೋಗಲಿ ಅಂತ ಹೇಳುತ್ತಾ ಒಂದೇ ಒಂದು ಸಣ್ಣ ಕಿವಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಅದೇನಪ್ಪ ಅಂದರೆ, ಒಮ್ಮೆ ನಾವು ಯೂಟ್ಯೂಬ್ ಚಾನಲ್ ಅನ್ನು ಪರಿಶೀಲಿಸಿದರೆ ಇಂಗ್ಲಿಷ್ ಮತ್ತು ಹಿಂದಿಗೆ ಸಂಬಂಧಪಟ್ಟ ಚಾನಲ್ಗಳೇ ಮುಗಿಲು ಮುಟ್ಟಿವೆ. ನಂತರದಲ್ಲಿ ಅನ್ಯ ಭಾಷೆಗಳ ಚಾನಲ್ಗಳು ಸೇರಿಕೊಳ್ಳುತ್ತವೆ. ಆದ್ದರಿಂದ ನಾನು ಹೇಳಲು ಬಯಸುವ ಮಾತು ಎಂದರೆ, ಕನ್ನಡದ ಅಭಿಮಾನಿಗಳಾದ ನಾವುಗಳು ಮೊದಲು ಕನ್ನಡ ಯೂಟ್ಯೂಬರ್ಸ್ಗಳನ್ನು ಸಬ್ಸ್ಕ್ರೈಬ್ ಮೂಲಕ ಬೆಂಬಲಿಸೋಣ. ನಂತರದಲ್ಲಿ ಅನ್ಯ ಭಾಷೆಯ ಯೂಟ್ಯೂಬರ್ಸ್ಗಳನ್ನು ಸಹ ಪ್ರೋತ್ಸಾಹಿಸೋಣ ಅಂತ ಹೇಳುತ್ತಾ, ನಿಮಗೆ ನಮ್ಮ ಚಾನಲ್ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಒತ್ತಿ. ನಿಮ್ಮೆಲ್ಲರಿಗೂ 2024ರ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸುತ್ತಾ ಮತ್ತಷ್ಟು ಆಶ್ಚರ್ಯಕರ ವಿಷಯಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ. ಧನ್ಯವಾದಗಳು.